ಬಹಳ ಆಗಿದೆ. ಬಹಳ ಹೆಚ್ಚಿಗೆ ಮಾತನಾಡಿದೆ. ಸಮಯ ಪ್ರಜ್ಞೆಯಿಂದ ಎರಡು ಮಾತುಗಳನ್ನ ನಿಮ್ಮ ಮುಂದೆ ನಾವೆಲ್ಲ ಮಾತಾಡಲಿಕ್ಕೆ ಬಂದಿದ್ದೀವಿ. ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಒಕ್ಕಟ್ಟಿದೆ ಅಂತಕ್ಕಂಥನ್ನ ತೋರಿಸ್ಕೊಡೋಗೋಸ್ಕರ ಈ ಸಮಾರಂಭವನ್ನು ಆಯೋಜನೆ ಮಾಡ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡಿದ್ದೀವಿ. ಬಿಜಾಪುರ ಜಿಲ್ಲೆಯ ಜನ 2023ರಲ್ಲಿ 8ರಲ್ಲಿ 6 ಜನರನ್ನ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಈ ಜಿಲ್ಲೆಯ ಜನ ಕಾಂಗ್ರೆಸ್ ಪಕ್ಷದ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರಕ್ಕೆ ಒಂದು ಶಕ್ತಿಯನ್ನ ತುಂಬಿದ್ದೀರಿ. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದ ಜನ 136 ಜನರು ಇವತ್ತು ಕರ್ನಾಟಕದಲ್ಲಿ ಒಂದು ಸುಭದ್ರ ಸರ್ಕಾರವನ್ನಾಗಿ ಇಡೀ ದೇಶಕ್ಕೆ ಒಂದು ಮಾದರಿ ಸರ್ಕಾರವನ್ನ ನಾವು ನೀಡ್ತಾ ಇದ್ದೀವಿ. ಯೂನಿವರ್ಸಲ್ ಟ್ರೂತ್ ಅನ್ನೋ ಹಾಗೆ ಇವತ್ತು ಇಷ್ಟು ಗ್ಯಾರಂಟಿಗಳನ್ನ 7 ಕೋಟಿ ಜನರಲ್ಲಿ 4,11,00,000 ಜನರಿಗೆ ಸಹಾಯವಾಗತಕ್ಕಂತ ಒಂದು ದೊಡ್ಡ ಪ್ರಮಾಣದ ಯೋಜನೆಯನ್ನ ಇವತ್ತು ಕರ್ನಾಟಕ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದೆ. ಅದಕ್ಕೆ ಕಾರಣ ಒಬ್ಬ ಪ್ರಬುದ್ಧ ಅತ್ಯಂತ ಅನುಭವಿ ಮುಖ್ಯಮಂತ್ರಿಗಳು ಆರ್ಥಿಕ ತಜ್ಞರ ರೂಪದಲ್ಲಿ ಇವತ್ತು ಈ ರಾಜ್ಯವನ್ನು ಆಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಕಳಕಳಿಯ ದೂರದೃಷ್ಟಿಯಿಂದ ಸಮಾಜ ಕಟ್ಟಕಡೆ ವ್ಯಕ್ತಿಗಳಿಗೆ, ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ದೊಡ್ಡ ಪ್ರಮಾಣದ ಈ ಯೋಜನೆಗಳನ್ನ ಇವತ್ತು ಸಹಾಯ ಆಗ್ತಾ ಇದೆ. ಇವತ್ತು ಬರಗಾಲ ಇದೆ, ಅನೇಕ ಸಮಸ್ಯೆಗಳಿದೆ ಅಂದ್ರೂ ಸಹಿತ ಈ ಯೋಜನೆಗಳಿಂದ ಸಾಮಾನ್ಯ ಜನರಿಗೆ ಸಹಾಯ ಆಗ್ತದನ್ನ ನಾವೆಲ್ಲ ಗಮನಿಸಬೇಕಾಗ್ತದೆ. ಅಂತ ಒಂದು ಸರ್ಕಾರದ ಪ್ರತಿನಿಧಿಯಾಗಿ ಆ ಸರ್ಕಾರ ಇನ್ನೊಂದಿಷ್ಟು ಶಕ್ತಿಯಾಗಿ ಉಳಿಬೇಕಾದ್ರೆ ಈ ಚುನಾವಣೆ ಕರ್ನಾಟಕದ ಮಹಾಜನತೆ ಈಗಾಗಲೇ ಆ ಒಂದು ವಾತಾವರಣ ನಾವು ನೋಡ್ತಾ ಇದ್ದೀವಿ. ಇಡೀ ಸ್ಟೇಟ್ ನಲ್ಲಿ 28ರಲ್ಲಿ 22 ಸ್ಥಾನಕ್ಕಿಂತ ಹೆಚ್ಚಿಗೆ ಇವತ್ತು ಕಾಂಗ್ರೆಸ್ ಬರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ನರೇಂದ್ರ ಮೋದಿ ಅವರು ಏನೋ ಒಂದು 10 ವರ್ಷದ ಆಡಳಿತವನ್ನು ಮಾಡಿದ್ದಾರೆ. ಈ ದೇಶಕ್ಕೆ ಭಾವನಾತ್ಮಕವಾದಂತ ರಾಜಕಾರಣವನ್ನ ಮಾಡಿದ್ದಾರೆ. ಅದನ್ನ ಪ್ರತಿಭಟಿಸುವ ರೂಪದಲ್ಲಿ ಇವತ್ತು ದೇಶದಲ್ಲಿ ಒಂದು ಅಂಡರ್ ಕರೆಂಟ್ ರಾಜಕಾರಣ ನಡೀತಾ ಇದೆ. ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇಡೀ ರಾಷ್ಟ್ರದಲ್ಲಿ ಇವತ್ತು ಭಯದ ವಾತಾವರಣದಲ್ಲಿ ಜನ ಸಮುದಾಯಗಳು ಬದುಕ್ತಾ ಇವೆ. ರಾಜಕೀಯ ವ್ಯವಸ್ಥೆ ಶಿಥಿಲಾವಸ್ಥೆಗೆ ತಂದು ಮುಟ್ಟಿಸುವುದನ್ನ ನಾವೆಲ್ಲ ಗಮನಿಸಬೇಕಾಗ್ತದೆ. ರಾಜಕಾರಣ ಪ್ರಜಾಪ್ರಭುತ್ವದ ತಳಹದಿ ಮೇಲೆ ಸಾರ್ವಜನಿಕರ ಭಾವನೆಗಳನ್ನು ಆಲಿಸಬೇಕಾಗ್ತದೆ. ಆದ್ರೆ ಈ ಸರ್ಕಾರ IT, ED, CBI ಇಂತ ಅನೇಕ ಏನೋ ಅಟಾನಮಸ್ ಬಾಡಿ ಅಂತ ಕರಿತೀವಿ, ನಾವು ಸ್ವಾಯತ್ತ ಸಂಸ್ಥೆಗಳಂತ ಕರಿತೀವಿ, ಅವೆಲ್ಲವನ್ನ ದುರ್ಬಳಕೆ ಮಾಡಿರ್ತಕ್ಕಂಥ ಸರ್ಕಾರ ಇದು. ಒಟ್ಟಿಗೆ ನರೇಂದ್ರ ಮೋದಿ ಅವರು ಒಂದು 3-4 ಜನ ಕೇಂದ್ರದ ಮಂತ್ರಿಗಳು ಬಿಟ್ಟರೆ ಇಡೀ ಸರ್ಕಾರದ ಬಗ್ಗೆ ಜನರಲ್ಲಿ ಯಾವುದೇ ರೀತಿಯ ಗುರುತಿಡ್ತಕ್ಕಂಥ ಕೆಲಸ ಅವರಿಂದ ಆಗ್ಲಿಲ್ಲ. ಒನ್ ಮ್ಯಾನ್ ಶೋ. ಈ ದೇಶ 140 ಕೋಟಿ ಜನರ ಆಶೋತ್ತರಗಳನ್ನು ಈಡೇರ್ತಕ್ಕಂಥ ಸರ್ಕಾರ. ಅದು ಭಾವನಾತ್ಮಕವಾಗಿ ಮಾತ್ರ ಅವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಹೊರತು ಅಭಿವೃದ್ಧಿ ಮುಖಾಂತರ ಅವರು ಮಾಡ್ತಾ ಇಲ್ಲ. ಅದಕ್ಕಾಗಿ ಈ ದೇಶದ ಜನ ಈಗಾಗಲೇ ಮೊದಲನೇ ಹಂತದ ಚುನಾವಣೆಯನ್ನು ನಾವೆಲ್ಲ ಗಮನಿಸಿದ್ರೆ ಮತದಾನದ ನಿರುತ್ಸಾಹವನ್ನ ನೋಡಿದೀವಿ. ಅಂದ್ರೆ ಇವರು ಪರವಾಗಿ ಜನರ ಯಾವುದೇ ರೀತಿಯ ಸಹಕಾರ ಇಲ್ಲವನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಸೊ ಇಂತಹ ಸರ್ಕಾರವನ್ನ ಕಿತ್ತೊಗಿತಕ್ಕಂಥ ಅತ್ಯಂತ ಸುಸಂದರ್ಭ ಇದು ಬಂದಿದೆ. ಅದು ಈ ಬಿಜಾಪುರದ ಬಸವ ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ ಸಮಾನತೆಗೆ ಪ್ರತಿಬಿಂಬ ರೂಪದಲ್ಲಿ ಸಾರಿರ್ತಕ್ಕಂಥ ಅಣ್ಣ ಬಸವಣ್ಣನ ವಿಚಾರಧಾರೆಯಲ್ಲಿ ಕಾಂಗ್ರೆಸ್ ತತ್ವ ಆದರ್ಶಗಳಿಂದ ಇವತ್ತು ಈ ದೇಶವನ್ನ ಕಟ್ಟಿದೆ, ಈ ದೇಶದ ಪ್ರಗತಿಯನ್ನ ಕಂಡಿದೆ. ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಮೊದಲನೇ ಪ್ರಧಾನಮಂತ್ರಿಗಳಾಗಿ ಈ ದೇಶಕ್ಕೆ ಒಂದು ಭದ್ರ ಬುನಾದಿಯನ್ನ ನೀಡಿದ್ದಾರೆ. ಇಡೀ ರಾಷ್ಟ್ರದಲ್ಲಿ ಒಂದು ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಯಾವುದಾದ್ರೂ ಇದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಈ ದೇಶದ ಇತಿಹಾಸವನ್ನ ಮುಗಿಲೆತ್ತರ ಕೊಯ್ದು ಮುಟ್ಟಿಸ್ತಕ್ಕಂಥ ಇತಿಹಾಸ ನಮ್ಮ ಪಕ್ಷಕ್ಕಿದೆ. ಬಡವರ ಪರವಾಗಿ ಅನೇಕ ಯೋಜನೆಗಳನ್ನ, ಅದು ಗರೀಬಿ ಹಠಾವ್ ಇರಬಹುದು, ಪಂಚವಾರ್ಷಿಕ ಯೋಜನೆಗಳಿರಬಹುದು, ಬಡವರ ತಾಯಿಯಾಗಿ ದೇಶದಲ್ಲಿ ಯಾರಾದ್ರೂ ಕಂಗೊಳಿಸಿದ್ರೆ ಅದು ನಮ್ಮ ತಾಯಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅನ್ನೋದನ್ನ ಅಭಿಮಾನದಿಂದ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಇವತ್ತು 21ನೇ ಶತಮಾನದಲ್ಲಿ ನಾವೆಲ್ಲ ಮುಗಿಸ್ತಾಗ್ತಾ ಇದ್ದೀವಿ ಅಂದ್ರೆ ಇದಕ್ಕೆ ದೂರದೃಷ್ಟಿ ಆ ದಿವಂಗತ ರಾಜೀವ್ ಗಾಂಧಿ ಅವರ ಪರಿಕಲ್ಪನೆ ಅನ್ನೋದನ್ನ ಗಮನಿಸಬೇಕಾಗ್ತದೆ ನಾವೆಲ್ಲ. ಇವತ್ತು ನಮ್ಮ ನಾಯಕಿಯನ್ನು ಸೋನಿಯಾ ಗಾಂಧಿ ಅವರು ಇದ್ದಾರೆ. 2 ಸಲ ಪ್ರಧಾನಮಂತ್ರಿ ಆಗ್ತಕ್ಕಂಥ ಅವಕಾಶ ಅವರಿಗೆ ಬಂದಿತ್ತು. ಆದ್ರೆ ಅದನ್ನ ನಯವಾಗಿ ತಿರಸ್ಕರಿಸಿ ಒಬ್ಬ ಆರ್ಥಿಕ ತಜ್ಞನನ್ನಾಗಿ ಪ್ರಧಾನಮಂತ್ರಿಯನ್ನಾಗಿ ಮಾಡಿ ಈ ದೇಶಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸತಕ್ಕಂಥ ಇತಿಹಾಸ ನಮ್ಮ ನಾಯಕಿ ಇದೆ ಅನ್ನೋದನ್ನ ನಾವೆಲ್ಲ ಗಮನಿಸಬೇಕಾಗ್ತದೆ. ಅದಕ್ಕಾಗಿ ಆ ಕಾಂಗ್ರೆಸ್ ತ್ಯಾಗ ಸಿದ್ಧಾಂತದ ಮೂಲಕ ಏನು ಈ ದೇಶದಲ್ಲಿ ಕಾಂಗ್ರೆಸ್ ಬೆಳೆದು ಬಂದಿದೆ, ಅದಕ್ಕೆ ನೀವು ಶಕ್ತಿಯನ್ನು ತುಂಬಬೇಕಾಗ್ತದೆ. ಆ ದತ್ತ ವೈಭವದ ದಿನಗಳಿಗಾಗಿ ನೀವು ಶಕ್ತಿಯನ್ನು ತುಂಬಬೇಕಾಗ್ತದೆ.
ಅದಕ್ಕಾಗಿ ನಿಮ್ಮ ಹತ್ರ ಕಳಕಳಿಯ ಪ್ರಾರ್ಥನೆ, ಈ ರಾಷ್ಟ್ರದ AICC ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಜ್ಯದ ಅತ್ಯಂತ ಅನುಭವಿ ಒಬ್ಬ ಹಿರಿಯ ನಾಯಕರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಇವತ್ತು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಶಕ್ತಿಯನ್ನು ತುಂಬದಂಗಾಗ್ತದೆ. ರಾಹುಲ್ ಗಾಂಧಿ, ಶಂಕರಾಚಾರ್ಯರ ನಂತರ, ಚಂದ್ರಶೇಖರ್ ಅವರ ನಂತರ ಈ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪಾದಯಾತ್ರೆಯನ್ನು ಯಾರಾದರೂ ಮಾಡಿದರೆ ಭಾರತ್ ಜೋಡೋ ಮುಖಾಂತರ ಅದು ನಮ್ಮ ನಾಯಕ ರಾಹುಲ್ ಗಾಂಧಿ ಅವರನ್ನ ಅಭಿಮಾನದಿಂದ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಈ ಜಿಲ್ಲೆಯ ಜನ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾವು ಅವರ ಯಾತ್ರೆಯಲ್ಲಿ ಪಾಲ್ಗೊಂಡು ಮಾಡಿದ್ದೀವಿ. ನಾನು ಕೆಲವು ದಿನಗಳಿಂದ ನೋಡ್ತಾ ಇದ್ದೀನಿ ಪ್ರಿಯಾಂಕಾ ಗಾಂಧಿ ಅವರ ಆ ವಾಕ್ಚರ್ಯ ಮಾತುಗಳನ್ನ. ಇವತ್ತಿಡೀ ಬಿಜೆಪಿ ಮೋದಿ ಅವರು ಬರೀ ಪರಿವಾರವಾದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆದ್ರೆ ಗಾಂಧಿ ಕುಟುಂಬ ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ಅವರ ಬಗ್ಗೆ ಮಾತಾಡತಕ್ಕಂಥ ನೈತಿಕ ಹಕ್ಕು ನರೇಂದ್ರ ಮೋದಿ ಅವರಿಗೆ ಮತ್ತು ಬಿಜೆಪಿ ಅವರಿಗಿಲ್ಲ. ಅದಕ್ಕಾಗಿ ನಾವೆಲ್ಲ ಆ ಕಳಕಳೆ ಮಾತನ್ನು ಹೇಳೋಗೋಸ್ಕರ ನಾವೆಲ್ಲ ಇಲ್ಲಿ ಕೂಡಿದೀವಿ. ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 2013ರಿಂದ 2018ರವರೆಗೆ ಈ ರಾಜ್ಯದ ಇತಿಹಾಸದಲ್ಲೇ ಕಾಣದಂತ ಅನೇಕ ಕಾರ್ಯಗಳನ್ನು ಮಾಡಿದರು. ಇವತ್ತು ಅವರ ನೇತೃತ್ವದಲ್ಲಿ ಕಳೆದ 11-11.5 ತಿಂಗಳಿನಿಂದ ನಾವು ಸರ್ಕಾರವನ್ನು ನಡೆಸ್ತಾ ಇದ್ದೀವಿ. ಜನಪರವಾದಂತ ಆಡಳಿತವನ್ನ ನೀಡ್ತಾ ಇದ್ದೀವಿ. ಇವತ್ತಿಡೀ ಕರ್ನಾಟಕ, ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ ಅವರು ಶ್ರಮಿಸ್ತಾ ಇದ್ದಾರೆ. ಅವರಿಗೆ ಶಕ್ತಿಯನ್ನ ತಾವು ತುಂಬಬೇಕಾಗ್ತದೆ. ನೀವು ಹಾಕುವಂತ ಮತ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಲ್ತದ, DK ಶಿವಕುಮಾರ್ ಅವರಿಗೆ ಸಲ್ತದ, ನಮ್ಮೆಲ್ಲರಿಗೂ ಸಲ್ತದ ಅಂತಕ್ಕಂಥ ಮನವಿ ಮಾಡ್ಕೊಳ್ಳೋಗೋಸ್ಕರ ನಾವೆಲ್ಲ ಇಲ್ಲಿ ಕೂಡಿದ್ದೀವಿ. ಶಿವಾನಂದ ಪಾಟೀಲ್ ಈ ಭಾಗದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಇಡೀ ಬಸವನ ಬಾಗೇವಾಡಿ ಕ್ಷೇತ್ರದ 20 ವರ್ಷದಿಂದ ಈ ಭಾಗದ ಅಭಿವೃದ್ಧಿಯನ್ನು ನೀವೆಲ್ಲ ನೋಡಿದ್ದೀರಿ. ಅವರ ದೂರದೃಷ್ಟಿ, ಅವರ ವಿಚಾರದ ಧಾರೆಯಿಂದ ಈ ಭಾಗ ಅಭಿವೃದ್ಧಿ ಆಗಿದೆ. ಅದು ಕೋಆಪರೇಟಿವ್ ಮೂವ್ಮೆಂಟ್ ಇರ್ಬೋದು, ಬೇರೆ ಬೇರೆ ರಂಗದಲ್ಲಿ ಅವರು ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ದಾರೆ. ಅವರಿಗೆ ನೀವು ಶಕ್ತಿಯನ್ನು ತುಂಬಿದ್ದೀರಿ. ಅವರಿಗೆ ಮನೆ 23ರಲ್ಲಿ ಯಾವ ರೀತಿ ನೀವು ಮತದಾನ ಮಾಡಿದ್ರಿ, ಅದಕ್ಕಿಂತ ಒಂದು ಗುಂದಿ ಹೆಚ್ಚಿಗೆ ಮತ ತಾವು ರಾಜು ಆಲ್ಗೂರ್ ಅವ್ರಿಗೆ ಮಾಡ್ಬೇಕಂತೇಳಿ ಕಳಕಳಿ ಮನವಿ ಮಾಡಿಸ್ಕೊರ ನಾವೆಲ್ಲ ಇಲ್ಲಿ ಕೂಡಿದೀವಿ. ಆ ಗೆಲುವು ರಾಜು ಆಲ್ಗೂರ್ ಅವ್ರದ್ದಾಗೋದಿಲ್ಲ, ಶಿವಾನಂದ ಪಾಟೀಲ್ ಅವ್ರದ್ದಾಗ್ತದೆ, ನಮ್ಮೆಲ್ಲರದಾಗ್ತದೆ. ನಾನು ಇವತ್ತೊಂದು ಮಾತನ್ನ ಕೊಟ್ಟು ಹೋಗ್ತೀನೋ. ಇವತ್ತೇನು ನಮ್ಮ ಸಂಸದರಿದ್ದಾರೆ, ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರು ನಮ್ಮ ತಾಲೂಕಿನಿಂದ ಬರ್ತಾರ. ಆ ದುರ್ದೈವಶ ತಾಲೂಕಿನಲ್ಲೂ ಸಹಿತ ನೆನ್ಬಿಡ್ತಕ್ಕಂಥ ಕೆಲಸ ಮಾಡಲಿಲ್ಲ, ಈ ಜಿಲ್ಲೆಯಲ್ಲೂ ಸಹಿತ ನೆನ್ಬಿಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಅವ್ರಿಗೊಂದು ಅವಕಾಶ ಸಿಕ್ಕಿತ್ತು, ಇಡೀ ರಾಷ್ಟ್ರದ ನೈರ್ಮಲ್ಯವನ್ನು ಮಾಡತಕ್ಕಂಥ ಒಂದು ಮಂತ್ರಿ ಖಾತೆ. ಅದನ್ನ ಯಾವ ರೀತಿ ಅವ್ರು ನಿರ್ವಹಿಸುದ್ರು ಅಂದ್ರೆ, ಅವರು ಹುಟ್ಟಿರ್ತಕ್ಕಂಥ ಅಂತರಗ್ರಾಮದಲ್ಲಿ ಸಹಿತ ಇವತ್ತು ನಮ್ಮ ತಾಯಿಯಂದ್ರಿಗೆ ಆ ಶೌಚ ಮುಕ್ತ ಮಾಡ್ತಕ್ಕಂಥ ವಾತಾವರಣ ಅವ್ರು ಮಾಡಲಿಲ್ಲ. ಬಹಳ ನೋವು ಅನಿಸ್ತದೆ. ಒಬ್ಬ ರಾಷ್ಟ್ರದ ಆ ಮಂತ್ರಿಯನ್ನು ನಿರ್ವಹಣೆ ಮಾಡಬೇಕಾಗಿತ್ತು, ಅವರು ತಮ್ಮ ಗ್ರಾಮಕ್ಕೆ ಮಾಡಲಿಲ್ಲ, ತಾಲೂಕು ಮಾಡಲಿಲ್ಲ, ಜಿಲ್ಲೆಗೆ ಮಾಡಲಿಲ್ಲ. ಇನ್ನು ರಾಷ್ಟ್ರದ ಪರಿಸ್ಥಿತಿ ನಿಮ್ಮ ಮತ ಅಭಿವೃದ್ಧಿ ಪರವಾದಂತ ಚಿಂತನೆ ಇದ್ದವ್ರು ನೀವು ಮತ ಹಾಕಿದಾಗ ಮಾತ್ರ ಆ ಮತಕ್ಕೆ ಒಂದು ಗೌರವ ಸಲ್ತದ. ಆ ದೃಷ್ಟಿಯಿಂದ ನಿಮ್ಮ ಹತ್ರ ಮನವಿ ಮಾಡ್ಕೊಳಕ್ ಬಂದಿದ್ದೀವಿ. ಇವತ್ತು ಲೋಕಸಭೆ 500 ಜಿಲ್ಲೆಗಳನ್ನು ಹೊಂದಿರತಕ್ಕಂಥ ಈ ರಾಷ್ಟ್ರವನ್ನ ಅಭಿವೃದ್ಧಿ ಮಾಡಬೇಕಾದ್ರೆ ಸಂಸದರು ಬಹಳ ಮುಖ್ಯವಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಬೇಕಾದಂತ ರಾಜಕೀಯ ಇಚ್ಛಾಶಕ್ತಿ ಅವರಲ್ಲಿ ಬೇಕಾಗ್ತದೆ. ಆ ಎಲ್ಲ ಪ್ರಬುದ್ಧತೆ ಪ್ರೊಫೆಸರ್ ರಾಜು ಅವರಲ್ಲಿದೆ. ಸಾರ್ವಜನಿಕ ಬದುಕಿನಲ್ಲಿ ಅವ್ರದೇ ಆದಂತಹ ಅತ್ಯಾಶರ್ಕವಾದಂತ ಕೆಲಸಗಳನ್ನು ಅವರು ಮಾಡಿದ್ದಾರೆ. 2 ಬಾರಿ ಶಾಸಕರಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವ್ರಿಗೆ ನೀವೊಂದು ಅವಕಾಶವನ್ನು ಮಾಡಿಕೊಡಿ. ಈ ಜಿಲ್ಲೆಯಲ್ಲಿ ನೆನಪಿಡ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾರೆ. ಈ ಜಿಲ್ಲೆ ಬಹಳ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನು ತರಬಹುದಾಗಿತ್ತು. ಪ್ರವಾಸೋದ್ಯಮ ಇಲಾಖೆ ಇವತ್ತು ಗೋಲ್ ಗುಮ್ಮಸ್ ಪ್ರಖ್ಯಾತವಾಗಿರ್ತಕ್ಕಂಥ ಅದನ್ನ ಬೆಳೆಸ್ತಕ್ಕಂಥ ಪ್ರಯತ್ನ ಅವರು ಮಾಡಬೇಕಾಗಿತ್ತು. ಟೂರಿಸಂ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು, ಆದ್ರೂ ಮಾಡಲಿಲ್ಲ. ಹಾರ್ಟಿಕಲ್ಚರ್ ಡಿಸ್ಟ್ರಿಕ್ಟ್ ಇವತ್ತು ನಿಸರ್ಗ ನಮಗೆ ಸಹಾಯ ಮಾಡಿದೆ. ದ್ರಾಕ್ಷಿ, ನಿಂಬೆ, ದಾಳಿಂಬೆ ಅನೇಕ ಬೆಳೆಗಳನ್ನ ಬೆಳಿತೀವಿ. ಆ ರೈತರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸ ಇವರು ಮಾಡಲಿಲ್ಲ. ಏನ್ ಮಾಡಿದ್ದಾರೆ ಇವರು? ಇವತ್ತು ಅತ್ಯಂತ ಕಷ್ಟದಲ್ಲಿ ಯಾವ್ದಾದ್ರು ಒಂದು ವರ್ಗ ಇದ್ರೆ ಅದು ರೈತ ವರ್ಗ ಅನ್ನೋದನ್ನ ನಾವೆಲ್ಲ ಗಮನಿಸಬೇಕಾಗ್ತದೆ. 2 ಎತ್ತುಗಳು ಕಟ್ಕೊಂಡು ಏನು ಒಕ್ಕಂತನ ಮಾಡ್ತಾರ, ಅವರ ಸ್ಥಿತಿ ಅತ್ಯಂತ ಸೂಚನೀಯವಾಗಿದೆ. ಕೇಂದ್ರ ಸರ್ಕಾರಗಳು ಅವರ ಸಹಾಯಕ್ಕೆ ಯಾವುದೇ ಯೋಜನೆಗಳನ್ನ ಮಾಡಲಿಲ್ಲ. ಹೌದು, ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಚಿದಂಬರಂ ಅವರು ಏನು ಆರ್ಥಿಕ ಸಚಿವರಿದ್ರು, ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ 72,000 ಕೋಟಿ ಸಾಲ ಮನ್ನಾ ಮಾಡಿದೆ. ಇವರು 1 ಸಾಲ ಮನ್ನಾ ಮಾಡಿದರೆ 10 ವರ್ಷದಲ್ಲಿ. ಬರದಿಂದ ತತ್ತರಿಸತಕ್ಕಂಥ ಈ ಪ್ರದೇಶದಲ್ಲಿ ಹುಟ್ಟಿದ್ದೇವೆ. ನಮ್ಮ ಪೂರ್ವಜರ ಜೊತೆಗೆ ನಮಗೆ ಒಳವಡೆಯಾಗಿ ಬಂದಿದೆ ಬರ. ಬ್ರಿಟಿಷರ ಕಾಲದಿಂದ ಬರದ ಜೊತೆಗೆ ನಾವು ಬದುಕಿದ್ದೀವಿ. ಅದನ್ನು ಯಾವ್ದಾದ್ರೂ ಪರಿಹಾರ ಮಾಡ್ತಕ್ಕಂಥ ಪರಿಹಾರ
ಇವತ್ತು ಈ ಕೇಂದ್ರ ಸರ್ಕಾರ ಮಾಡಿದೆಯಾ? ಬರೇ ಮೋದಿಯವರು ಭಾವನಾತ್ಮಕವಾದಂತಹ ವಿಚಾರಗಳ ಮೇಲೆ ಇವತ್ತು ಮತಗಳನ್ನು ಕೇಳ್ತಾ ಇದ್ದಾರೆ ಹೊರತು ಅಭಿವೃದ್ಧಿ ಮುಖಾಂತರ ಅವರು ಮತ ಕೇಳ್ತಾ ಇಲ್ಲ. ಅದಕ್ಕಾಗಿ ಈಗಾಗಲೇ ಅವ್ರ ಬಗ್ಗೆ ಒಂದು ಅವಿರೋಧದ ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ಜಿಲ್ಲೆಯಲ್ಲೂ ಸಹಿತ ದೊಡ್ಡ ಪ್ರಮಾಣದ ಶಕ್ತಿಯನ್ನ ತಾವು ತುಂಬಿ ಈ ಜಿಲ್ಲೆಯ ಜನ ಬಹಳ ಪ್ರಜ್ಞಾವಂತರಿದ್ದಾರೆ. ಅನೇಕ ಜನರ ಸಂಸದರನ್ನ ಕಳಿಸಿರ್ತಕ್ಕಂಥ ಇತಿಹಾಸ ಈ ಜಿಲ್ಲೆಗಿದೆ. ತನ್ನದೇ ಆದಂತ ಪ್ರಬುದ್ಧ ನಿರ್ಣಯಗಳನ್ನು ಮಾಡಿರ್ತಕ್ಕಂಥ ಜನ ನಮ್ದಿದೆ. ಅದಕ್ಕಾಗಿ ಬಾಗೇವಾಡಿ ಮುಖಾಂತರ ನಾವು ಇವತ್ತು ಈ ಚುನಾವಣೆ ಪ್ರಚಾರವನ್ನ ಪ್ರಾರಂಭ ಮಾಡಿದೀವಿ. ಮುಂದಿನ ಈ 3 ದಿನಗಳವರೆಗೆ ಇವತ್ತು ಬೆಳಗ್ಗೆ ಶಿವಾನಂದ ಪಾಟೀಲ್ ಕ್ಷೇತ್ರದಲ್ಲಿದ್ರೆ ಸಾಯಂಕಾಲ ಅಪ್ಪಾಜಿ ನಾಡಗೌಡರ ಕ್ಷೇತ್ರದಲ್ಲಿ, ನಾಳೆ ಎಂ ಬಿ ಪಾಟೀಲ್ ಕ್ಷೇತ್ರದಲ್ಲಿ, ಬೆಳಗ್ಗೆ ಸಾಯಂಕಾಲ ನನ್ನ ಕ್ಷೇತ್ರದಲ್ಲಿ, ನಾಡದ ಬೆಳಗ್ಗೆ ಅಶೋಕ್ ಮನಗುಳಿ ಅವರ ಕ್ಷೇತ್ರದಲ್ಲಿ, ನಾಡದ ಸಾಯಂಕಾಲ ವಿಠಲ್ ಕಡಗದೊಂಡವರ ಕ್ಷೇತ್ರದಲ್ಲಿ. ಈ ರಾಷ್ಟ್ರದ ನಾಯಕ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು 26ನೇ ತಾರೀಕಿಗೆ ಬಿಜಾಪುರ ನಗರಕ್ಕೆ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಈ ರಾಷ್ಟ್ರದ ಅನೇಕ ನಾಯಕರು ಬರ್ತಾ ಇದ್ದಾರೆ. ನಮ್ಮ ರಾಜ್ಯದ ನಮ್ಮೆಲ್ಲರ ಕಣ್ಮಣಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಹೋರಾಟಗಾರರಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಅನೇಕ ಜನರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ತಾವು ಸಹಿತ ಆ ಕಾರ್ಯಕ್ರಮಕ್ಕೆ ಬಂದು ಶಕ್ತಿಯನ್ನು ತುಂಬಬೇಕಾಗ್ತದೆ. ನಾನೊಂದು ಕಳಕಳಿಯ ಪ್ರಾರ್ಥನೆ, ರಾಹುಲ್ ಗಾಂಧಿಯವರ ಆ ದೂರದೃಷ್ಟಿಗೆ ನಾವೆಲ್ಲ ಸಹಾಯವನ್ನ ಮಾಡಬೇಕಾಗ್ತದೆ. ಇವತ್ತು ಬಿಜೆಪಿ ಅವರು ಕೊಟ್ಟಿರ್ತಕ್ಕಂಥ ಆ ವಾಗ್ದಾನಗಳಿತ್ತು, ಅವು ಯಾವ ಸಹಿತ ಅವ್ರಿಗೆ ಈಡೇರಿಸಿಲ್ಲ. ಮತ್ತು ಅವ್ರಿಗೆ ಎಂಟಿ ಇನ್ಕಮನ್ಸಿ ಇದೆ. ಈ ಮೀಡಿಯಾದವ್ರನ್ನ ಯಾವ್ಯಾವ ರೀತಿಯಿಂದ ಅವ್ರ ಮೇಲೆ ದಬ್ಬಾಳಿಕೆ ಮುಖಾಂತರ ಅವರು ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಇವ್ರೆಲ್ಲ ಗುಜರಾತಿಂದ ಬರ್ತಾರೆ, ಮಾರ್ಕೆಟಿಂಗ್ ಬಹಳ ಶಣೆ ಇರ್ತಾರೆ ಇರೋಣ ಇವರು. ಆದ್ರೆ ಇವರು ಈ ರಾಜ್ಯವನ್ನ, ಈ ರಾಷ್ಟ್ರವನ್ನ ಪ್ರಗತಿ ಅಂತ ಕೊಯ್ತಕ್ಕಂಥದ್ದಿಲ್ಲ. ಬಿಜೆಪಿ ಅವರು 2 ಸಲ ಅವಕಾಶ ನಮ್ಮ ರಾಜ್ಯದಲ್ಲಿ ಪ್ರಾಮಾಣಿಕವಾಗಿ ಜನ ಆದೇಶ ಅವ್ರಿಗೆ ಇರಲಿಲ್ಲ. ಅದ್ರ ಆಪರೇಷನ್ ಕಮಲ ಮುಖಾಂತರ ಈ ರಾಜ್ಯವನ್ನು ಆಳಿದರು. ಬಹುತೇಕ ನಮ್ಮ ರಾಜ್ಯದ ರಾಜಕಾರಣ ಬಹಳ ಪರಿಶುದ್ಧವಾಗಿತ್ತು. ಆದ್ರೆ 2008ರಿಂದ ಈ ಬಳ್ಳಾರಿಯ ಏನು ಗಡಿದನಿಗಳು ಬಂದ್ರು, ಇಡೀ ರಾಜಕಾರಣ ಇವತ್ತು ವ್ಯಭಿಚಾರಗತಿಗಳಿದೆ. ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥವ್ರು ವಿಚಾರವನ್ನ ಮಾಡಬೇಕಾಗ್ತದೆ. ಇಂಥ ರಾಜಕಾರಣದಾಗ ನಾವೆಲ್ಲ ಇರಬೇಕಂತ ಹೇಳಿ. ಸೊ ಅದಕ್ಕಾಗಿ ಈ ರಾಜಕಾರಣವನ್ನ ಶುದ್ಧೀಕರಣ ಮಾಡಬೇಕಾದ್ರೆ ನೀವು ಕಾಂಗ್ರೆಸ್ ಶಕ್ತಿಯನ್ನ ತುಂಬಬೇಕಾಗ್ತದೆ. ನಾನು ಅದಕ್ಕಾಗಿ ನಾವೆಲ್ಲರೂ ಕೂಡಿ ನಿಮ್ಮ ಹತ್ರ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಕಳಕಳಿಯ ಮನವಿ ಮಾಡ್ಕೊಂಡು ಬಂದಿದ್ದೀವಿ. ನೀವು ಹಾಕ್ತಕ್ಕಂಥ ಮತ ಅದು ನಿಮ್ಮ ಸ್ವಾಭಿಮಾನಕ್ಕೆ ಹಾಕದಂಗ ಆಗ್ತದ, ಅಭಿವೃದ್ಧಿಗೆ ಹಾಕದಂಗ ಆಗ್ತದೆ. ಈ ಜಿಲ್ಲೆಯ ಜನ ಸದಾ ಸ್ವಾಭಿಮಾನಿಗಳು. ನಾವು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಕಂಡಿರ್ತಕ್ಕಂಥ ಮಾತೃ ಹೃದಯದವರು ನಾವು. ಅದಕ್ಕಾಗಿ ಈ ಜಿಲ್ಲೆಯ ಪ್ರಜ್ಞಾವಂತ ಜನ ಮೇ 7ನೇ ತಾರೀಕಿನ ದಿವಸ ನಿಮ್ಮ ಅಮೂಲ್ಯವಾದಂತ ಮತವನ್ನ ಹಸ್ತದ ಮೂಲಕ ಹೊಸ ಶಕ್ತಿಯನ್ನ ತುಂಬಿ ನಮ್ಮೆಲ್ಲರಿಗೂ ಸಹಿತ ನೀವು ಆಶೀರ್ವಾದವನ್ನ ಮಾಡ್ದಂಗ ಆಗ್ತದೆ. ನಮಗಷ್ಟೇ ಅಲ್ಲ, ನಿಮ್ಮ ಸ್ವಾಭಿಮಾನಕ್ಕೆ ನಿಮ್ಮ ಗೌರವನ್ನ ನೀವು ತಂದಂಗ ಆಗ್ತದೆ. ಸೊ ಇಷ್ಟು ಮಾತುಗಳನ್ನು ಹೇಳಿ ನಾನು ಹೆಚ್ಚಿಗೆ ಮಾತನಾಡಿದೆ. ಇನ್ನು ಅನೇಕ ಜನ ಮಾತನಾಡುವರಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಕರುಣೆಯನ್ನ ಕೇಳಕ್ಕೆ ನಾವು ಬಂದಿದ್ದೀವಿ. ನೀವು ಹಾಕ್ತಕ್ಕಂಥ ಪ್ರತಿಯೊಂದು ಮತ ಅದು ಆಶೀರ್ವಾದ ರೂಪದಲ್ಲಿ ರಾಜು ಆಲೂರ್ ಅವರಿಗೆ ಒಂದು ಅವಕಾಶ ಸಿಕ್ಕಂಗಾಗ್ತದೆ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿಯನ್ನ ತುಂಬದಂಗಾಗ್ತದೆ. ಸೊ ಅಷ್ಟನ್ನ ನಿಮ್ಮ ಹತ್ರ ಮನವಿಯನ್ನ ಮಾಡಿಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.